ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜೂನ್ 20ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಆದ ಟಾಪಿಕ್ಗಳಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಪಾದಚಾರಿಗಳಿಗೆ ಸುಪ್ರೀಂ ರಕ್ಷೆ. ನಿಗದಿತ ಪಾದಚಾರಿ ಮಾರ್ಗದಲ್ಲಿ ನಡೆದಾಡುವುದು ಮೂಲಭೂತ ಹಕ್ಕು. ನಿಗದಿತ ಪಾದಚಾರಿ ಮಾರ್ಗದಲ್ಲಿ ಫುಟ್ಪಾತ್ ನಡೆದಾಡುವುದು ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಏನನ್ನ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕು ಎಂದು ತೀರ್ಪನ್ನು ನೀಡಿದೆ ಅನ್ನೋದು ಸ್ವಲ್ಪ ನೆನಪಿಟ್ಕೊಳ್ಳಿ. ಪಾದಚಾರಿಗಳು ಫುಟ್ಪಾತ್ ನಲ್ಲಿ ನಡೆಯುವುದನ್ನು ಕೂಡ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕು ಎಂದು ಪರಿಗಣಿಸಿದೆ. ಅದು ಸ್ವಲ್ಪ ನೆನಪಿರ್ಲಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ಕೊಳ್ಳಿ. ಇದು ನಿಮ್ಗೆ ಇಂಪಾರ್ಟೆಂಟ್ ಆಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ 28 ಬಗೆಯ ಪರಿಸರ ನಿಯಮಗಳ ಉಲ್ಲಂಘನೆ. ಕೇಂದ್ರ ಪರಿಸರ ಸಚಿವಾಲಯದ ಆಕ್ರೋಶ. NMDC ಗಣಿಗೆ ಸ್ಥಗಿತದ ನೋಟಿಸ್. ಕೇಂದ್ರ ಉಕ್ಕು ಸಚಿವಾಲಯದ ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮ NMDC ಸಂಸ್ಥೆಗೆ ಸೇರಿದ ಕುಮಾರಸ್ವಾಮಿ ಕಬ್ಬಿಣದ ಅದಿರು ಗಣಿಯಲ್ಲಿ 28 ಬಗೆಯ ಪರಿಸರ ನಿಯಮಗಳ ಗಂಭೀರ ಉಲ್ಲಂಘನೆಯಾಗಿರುವುದಾಗಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣಾ ಸಚಿವಾಲಯ MOEFCC ಹೇಳಿದ್ದು ಸಂಸ್ಥೆಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಬೇಕಾಗುವುದು ಯಾವ ಗಣಿಗೆ ಅನ್ನೋದನ್ನ. 28 ಬಗೆಯ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಇದರಲ್ಲಿ ಸ್ವಲ್ಪ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ IPOಗೆ ದಾಖಲೆ ಸಲ್ಲಿಸಿದ ಜಿಯೋ ಅಂದಾಜು 37,700 ಕೋಟಿ ಬಂಡವಾಳ ಸಂಗ್ರಹಿಸಲು ಮುಂದಾದ ಕಂಪನಿ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನ RIL ಡಿಜಿಟಲ್ ಸೇವೆಗಳ ವಿಭಾಗವಾದ ಜಿಯೋ ಪ್ಲಾಟ್ಫಾರ್ಮ್ ಲಿಮಿಟೆಡ್ ಕಂಪನಿಯು IPO ಮೂಲಕ ಬಂಡವಾಳ ಸಂಗ್ರಹಿಸಲು ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿಗೆ ಸೆಬಿ ಶುಕ್ರವಾರ ಕರಡು ದಾಖಲೆಯನ್ನು ಸಲ್ಲಿಸಿದೆ. ಈ IPO ಭಾರತದ ಬಂಡವಾಳ ಮಾರುಕಟ್ಟೆ ಇದುವರೆಗೆ ಕಂಡಿರುವ ಅತಿದೊಡ್ಡ IPO ಎನ್ನಲಾಗಿದೆ. IPO ಮೂಲಕ ಕಂಪನಿಯು $4 ಬಿಲಿಯನ್ ಅಂದಾಜು 37,700 ಕೋಟಿ ಬಂಡವಾಳ ಸಂಗ್ರಹಿಸಲು ಮುಂದಾಗಿದೆ ಎನ್ನಲಾಗಿದೆ. IPO ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳಿ. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತ. ಯಾವುದೇ ಒಂದು ಕಂಪನಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ತೆಗಿಬೇಕು ಅಂದ್ರೆ, ಪಬ್ಲಿಕ್ ಇಂದ ಸ್ವಲ್ಪ ಹಣವನ್ನ ಗಳಿಸ್ಕೊಳ್ಬೇಕು ಅಂದ್ರೆ ತಮ್ಮ ಹೊಸ ಬಿಸ್ನೆಸ್ ಅನ್ನ ಇನ್ನು ಗ್ರೋ ಮಾಡಬೇಕು ಅಂತಿದ್ದಾಗ ಈ IPO ನ ರಿಲೀಸ್ ಮಾಡ್ತಾರೆ. ಹಾಗೆ ಪಬ್ಲಿಕ್ ಗಳು ಅವರ ಕಂಪನಿನ ಶೇರ್ ಗಳನ್ನ ಕೊಂಡ್ಕೊಳ್ಳೋದ್ರ ಮೂಲಕ ಅವಕ್ಕೆ IPO ನ ಇನ್ಕ್ರೀಸ್ ಮಾಡಬಹುದು. ಹಾಗೆ ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು. ಮತ್ತೆ ಇದು ಭಾರತದ ಬಂಡವಾಳ ಮಾರುಕಟ್ಟೆ ಇದುವರೆಗೆ ಕಂಡಿರುವ ಅತಿ ದೊಡ್ಡ IPO ಎನ್ನಲಾಗಿದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಯಾವ ಕಂಪನಿ ಮತ್ತೆ ಯಾವ ಒಡೆತನದ ಕಂಪನಿ ಅನ್ನೋದು ಸ್ವಲ್ಪ ನೆನಪಿರ್ಲಿ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ 70 ಲಕ್ಷ ಉದ್ಯೋಗ ಸೃಷ್ಟಿ. PMVBRY 2,400 ಕೋಟಿ ಬಿಡುಗಡೆ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯು PMVBRY ಇದುವರೆಗೆ ದೇಶದಲ್ಲಿ 70 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಇದು ಸ್ವಲ್ಪ ಯೋಜನೆ ಬಗ್ಗೆ ನೆನಪಿರ್ಲಿ. ಮತ್ತೆ ಎಷ್ಟು ಉದ್ಯೋಗನ ಸೃಷ್ಟಿಸಿದೆ ಅಂತ. ಇದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ಪೇಪರ್ ಅಲ್ಲಿ ಬಂದಿರೋದ್ರಿಂದ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಆದ ಟಾಪಿಕ್ ಗಳಾಗಿದ್ವು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.